ಡಿಪ್ಲೊಮಾ ಸ್ಟೂಡೆಂಟ್ಸ್ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಡೌಟನ್ನು ಕೇಳ್ತಾ ಇದ್ರು. ಏನು ಡೌಟ್ ಅಂದರೆ, ಸರ್ ಈಗ ನಾಟ್ ಎಲಿಜಿಬಲ್ ಆಗಿರುವ ಸ್ಟೂಡೆಂಟ್ಸ್ಗಳಿಗೆ ಮೇಕಪ್ ಎಕ್ಸಾಮ್ದು ಫಾರ್ಮ್ಸ್ ಎಲ್ಲ ತುಂಬಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಸಬ್ಜೆಕ್ಟ್ಸಲ್ಲಿ ಅಂದರೆ ಜೂನ್ ರಿಸಲ್ಟಲ್ಲಿ ಫೇಲ್ ಆಗಿರುವ ಸ್ಟೂಡೆಂಟ್ಸ್ಗಳಿಗೆ ಯಾವಾಗ ಅವಕಾಶ ಸಿಗುತ್ತಾ ಅಂತ. ಈಗ ಇದರಲ್ಲಿ ನಾವು ಸರ್ಕ್ಯುಲರ್ ಬಂದಿದ್ದ ಪ್ರಕಾರ ಒಂದು ವಿಶೇಷ ಸೂಚನೆ ನಾವು ನೋಡಬಹುದು. ಈ ವಿಶೇಷ ಸೂಚನೆ ಪ್ರಕಾರ ಏನು ಕೊಟ್ಟಿದ್ದಾರೆ ನೋಡುವ. ಮೇಕಪ್ ಎಕ್ಸಾಮ್ ಯಾವಾಗ ಆಗುತ್ತೆ ಅವ್ರಿಗೂ ಕೂಡ ನೋಡುವ. ಈಗ ಇದರಲ್ಲಿ ನಾವು ನೋಡಬಹುದು ಜೂನ್ 2026 ಡಿಪ್ಲೊಮಾ ಫಲಿತಾಂಶ ಪ್ರಕಟ ನಂತರ C20 ಅಥವಾ C25 ಕೋರ್ಸ್. ಇದರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಕಡಿಮೆ ಇದ್ದವ್ರಿಗೂ ಅಂದರೆ ಲೆಸ್ ದ್ಯಾನ್ 40% ಮಾರ್ಕ್ಸ್ ಕಡಿಮೆ ಇದ್ದವರು ನಾಟ್ ಎಲಿಜಿಬಲ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಅವಕಾಶವನ್ನು ಮೇಕಪ್ ಬರೀಲಿಕ್ಕೆ ಕೊಡ್ತಾರೆ. ದಿಸ್ ಇಸ್ ನಂಬರ್ 1 ಕಂಡೀಷನ್. ಇನ್ನೊಂದೇನೆಂದರೆ, ಅಥವಾ 4ಕ್ಕೂ ಹೆಚ್ಚು ಕೋರ್ಸ್ಗಳಲ್ಲಿ ಅನುತ್ತೀರ್ಣರಾಗಿ, ಇಲ್ಲಿ ನೋಡಿ, ಮೋರ್ ದ್ಯಾನ್ 4 ಸಬ್ಜೆಕ್ಟ್, 4ಕ್ಕೂ ಹೆಚ್ಚು ಕೋರ್ಸ್ಗಳಲ್ಲಿ ಅನುತ್ತೀರ್ಣರಾಗಿ ಉನ್ನತ ಸೆಮಿಸ್ಟರ್ಗೆ ಬಡ್ತಿ ಪಡೆಯಲು ಅನರ್ಹರಾಗಿರುವ, ಅಂದರೆ ದೋಸ್ ಹೂ ಆರ್ ನಾಟ್ ಎಲಿಜಿಬಲ್ ಫಾರ್ ಗೋಯಿಂಗ್ ಟು ನೆಕ್ಸ್ಟ್ ಇಯರ್ ಆರ್ ನೆಕ್ಸ್ಟ್ ಹೈಯರ್ ಸೆಮಿಸ್ಟರ್. ಅಂದರೆ ಫಾರ್ ಎಕ್ಸಾಂಪಲ್, ನಿಮ್ಮದು 4ಕ್ಕಿಂತ ಹೆಚ್ಚಿಗೆ ಬ್ಯಾಕ್ಲಾಗ್ ಇದ್ದವರು ಅವರು ನೆಕ್ಸ್ಟ್ ಸೆಮಿಸ್ಟರ್ ಹೋಗಲಿಕ್ಕೆ ಆಗೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಜುಲೈ 2026 ಮೇಕಪ್ ಎಕ್ಸಾಮನ್ನು ಫಾರ್ಮ್ ತುಂಬಲಿಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಭಾಳಷ್ಟು ಜನ ಮೇಕಪ್ ಎಕ್ಸಾಮ್ ಬಗ್ಗೆ ಕೇಳ್ತಾ ಇದ್ರಿ, ಸರ್ NE ಇದ್ದವರು ಅಂತೂ ತುಂಬ್ತಾರೆ, ಫೇಲ್ ಆದವರು ಏನು ಮಾಡಬೇಕಂತ. ಇಲ್ಲಿ ವಿಶೇಷ ಸೂಚನೆ ಪ್ರಕಾರ ಯಾವ ಸ್ಟೂಡೆಂಟ್ಸ್ಗಳು 4ಕ್ಕಿಂತ ಹೆಚ್ಚಿಗೆ ಬ್ಯಾಕ್ಲಾಗ್ ಇದ್ದಾವೆ ಮತ್ತು ಅವರಿಗೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಪ್ರಮೋಟ್ ಆಗಲಿಕ್ಕೆ ಜುಲೈ 2026 ಮೇಕಪ್ ಸೆಮಿಸ್ಟರ್ ಎಂಡ್ ಪರೀಕ್ಷೆಯನ್ನು ನೋಂದಾಯಿಸಿಕೊಳ್ಳಲು ಅವಕಾಶ ನೀಡಲಾಗುವುದು ಅಂತ ಒಂದು ವಿಶೇಷ ಸೂಚನೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಏನಾರ ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಯಾರು 4ಕ್ಕಿಂತ ಹೆಚ್ಚಿಗೆ ಸಬ್ಜೆಕ್ಟ್ಸ್ ಫೇಲ್ ಆಗ್ತೀರಿ ಜೂನ್ ಎಕ್ಸಾಮ್ ಆದ ನಂತರ, ಅವರಿಗೆ C20 ಆಗಿರಲಿ C25 ಆಗಿರಲಿ, ಅವರಿಗೆ ಜುಲೈಯಲ್ಲಿ ಮೇಕಪ್ ಎಕ್ಸಾಮ್ ಫಾರ್ಮನ್ನು ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಥ್ಯಾಂಕ್ ಯು.